ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಾರದಾ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ವಿಮಲ ಏನು ಮಾಡೋಕ್ಕೆ ಕೊಟ್ಟಿದ್ದ ನಿನ್ನ ಮಗ, ಏನಿದು ಹೆಣ್ಮಕ್ಳು ಥರ ರಂಗೋಲಿ ಬಿಡ್ತಾ ಇದ್ದಾನೆ ಅಂತ ತಾತ ಬೈತಾರೆ. ಆವಾಗ ವಿಮಲ ಹೇಳ್ತಾಳೆ, ಅಪ್ಪ ಅವನೇನಾರ ಹೊಸ್ದಾಗಿ ಮಾಡ್ತಾಯಿದ್ದಾನಾ, ನೀವು ನಾವು ಚಿಕ್ಕವರಾಗಿದ್ದಾಗ ಅಮ್ಮ ನಮ್ಮನ್ನ ಬೇಗ ಬಿಟ್ಟೋದಾಗ ನೀವೇನು ಮಾಡ್ತಾಯಿದ್ರಿ, ಅದನ್ನೇ ಅವನು ಮಾಡ್ತಾಯಿದ್ದಾನೆ. ಶಾರದಾ ಪಾಪ ಎಷ್ಟೊಂದು ಕೆಲಸಗಳನ್ನ ಮಾಡ್ತಾ ಇದ್ದಾಳೆ. ಅವಳಿಗೆ ಎಷ್ಟೊಂದು ಕೆಲಸಗಳು ಒಂದ ಎರಡ, ಅವಳು ಬಟ್ಟೆ ಒಗ್ದು ಎಲ್ಲ ಕಷ್ಟಪಡ್ತಿದ್ದಾಳೆ ಅಂದ್ಬಿಟ್ಟು ಅವಳಿಗೆ ಸಹಾಯ ಆಗಲಿ ಅಂತ ಅಪ್ಪ ಮಗಳು ಸೇರಿಕೊಂಡು ರಂಗೋಲಿ ಹಾಕ್ತಾಯಿದ್ದಾರೆ. ನಿಮ್ಗೊಂದು ವಿಷಯ ಗೊತ್ತಾ, ನಮ್ಮ ಮನೇಲಿ ಶಾರದಾ ಮತ್ತು ಸಿದ್ದು ಯಾವತ್ತೂ ಕಿತ್ತಾಡಿಲ್ಲ. ಅವರಿಬ್ಬರೂ ಒಬ್ರಿಗೊಬ್ರು ಅವಳ ಮಗಳಿಗೋಸ್ಕರ ತುಂಬ ಖುಷಿಯಾಗಿದ್ದಾರೆ. ಅವ್ರು ಬೈ ಚಾನ್ಸ್ ಏನಾರ ಕಿತ್ತಾಡಿದ್ರು ದೀಪಗೋಸ್ಕರ ಕಿತ್ತಾಡಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಅವ್ರು ಎಷ್ಟು ಅನ್ಯೋನ್ಯವಾಗಿದ್ದಾರೆ, ಅದನ್ನ ನೋಡೋಕೆ ಎರಡು ಕಣ್ಣು ಸಾಲದು. ನಾನಂತೂ ತುಂಬ ಸಂತೋಷವಾಗಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ನಾನೇನೋ ಹೇಳಿದ್ರೆ ನೀನೇನೋ ಹೇಳ್ತಿದ್ಯಲ್ಲ ವಿಮಲ ಅಂತ ಹೇಳ್ಬಿಟ್ಟು ತಾತ ಅಲ್ಲಿಂದ ಒಳಗಡೆ ಹೊಂಟೋಗ್ತಾರೆ. ಅವಾಗ ಅವ್ರ ಹಿಂದೆನೇ ಜ್ಯೋತಿಕನೂ ಹೊಂಟೋಗ್ತಾಳೆ. ದೀಪು ಅಮ್ಮಮ್ಮ ಚೆನ್ನಾಗಿದ್ಯಾ ರಂಗೋಲಿ ಅಂತ ಕೇಳ್ತಾ ಇರ್ತಾಳೆ. ಆಗ ವಿಮಲ ಸೂಪರ್ ಆಗಿದೆ ಅಂತ ಹೇಳ್ತಾ ಇರ್ತಾಳೆ. ಶಾರದಾ ಪಾಪ ಕಷ್ಟಪಟ್ಟು ಬಟ್ಟೆ ಒಗಿತಾ ಇರ್ತಾಳೆ. ವಿಮಲನ ಕಾಲಿಗೆ ಆರತಿ ಎಣ್ಣೆ ಹಚ್ಚುತ್ತಾ ಇರ್ತಾಳೆ. ಎಣ್ಣೆ ಹಚ್ಚುತ್ತಾ ಅಮ್ಮ, ನೀವು ಎಣ್ಣೆ ನಿಮಗೆ ತುಂಬ ಕೆಲಸ ಮಾಡ್ತಾ ಇದೆ ಅನ್ಸುತ್ತೆ ಹೇಳ್ತಾ ಇರ್ತಾಳೆ. ಹೌದು ಆರತಿ, ತುಂಬ ದಿವಸದಿಂದ ಹಚ್ತಾ ಇದ್ದೀವಲ್ಲ, ಅದು ಕೆಲಸ ಮಾಡ್ತಾ ಇರುತ್ತೆ ಅಂತ ಹೇಳ್ತಾಳೆ. ಆವಾಗ ಅಮ್ಮ, ನೀನು ಒಂದ್ಸತಿ ಯಾಕೆ ಎದ್ದು ನಿಂತ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬಾರ್ದು, ಎದ್ದು ನಿಂತ್ಕೊಂಡಾದ್ಮೇಲೆ ಹಂಗೆ ನಿಧಾನಕ್ಕೆ ಓಡಾಡ್ತಾ ಇತ್ತು ಅಂದರೆ ನಿನಗೆ ಅವಾಗ ಕಾಲು ಸರಿ ಹೋಗ್ಬೋದಮ್ಮ ಅಂತ ಹೇಳ್ತಾಳೆ. ಹೌದಾ, ಒಂದ್ಸತಿ ಪ್ರಯತ್ನ ಮಾಡೋಣ ಇರು ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ಹಿಂಗೆ ಎದ್ದೋಳೋಣ ಅಂತ ಹೋಗ್ತಾಳೆ. ಅವಳ ಕೈಯಲ್ಲಿ ಹಿಂಗೆ ಎದ್ದು ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆವಾಗ ಮತ್ತೆ ವಾಪಸ್ ಅಲ್ಲೇ ಕೂತ್ಕೊಂಡ್ಬಿಟ್ಟು, ಇಲ್ಲ ಕಣೆ ಆರತಿ, ನನ್ನ ಕೈಯಲ್ಲಿ ಆಗ್ತಾಯಿಲ್ಲ, ನಾನು ಇನ್ಯಾವತ್ತೂ ಓಡಾಡೋದೇ ಇಲ್ಲ ಅನಿಸುತ್ತೆ, ಇವೆಲ್ಲ ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ ಅಂತ ದುಃಖ ಪಡ್ತಾ ಇರ್ತಾಳೆ. ಆಗ ಆರತಿ ಹೇಳ್ತಾಳೆ, ಏನಮ್ಮ ನೀನು, ನಾನು ಚಿಕ್ಕವರಾಗಿದ್ದಾಗೆಲ್ಲ ನಮಗೆ ನೀನೇ ಬುದ್ಧಿ ಹೇಳ್ತಾ ಇದ್ದೆ, ಹಿಂಗೆಲ್ಲ ಕಣೆ ಹಂಗೆ ಅಂತ ಧೈರ್ಯ ಹೇಳಿ ನಮ್ಮನ್ನ ಉರಿದುಂಬಿಸಿ ನಾವು ಯಾವುದೇ ಕೆಲಸನೂ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡೋ ಥರ ಮಾಡ್ತಾ ಇದ್ದೆ. ಇವಾಗ ನೀನೇ ನಂಬಿಕೆ ಕಳ್ಕೊಂಡ್ರೆ ಹೆಂಗೆ, ಮೊದಲೆಲ್ಲ ನಿನಗೆ ನಾವು ಹಿಂಗೆ ಕಾಲನ್ನ ಮುಟ್ಟಿದ್ರು ಕಾಲನ್ನ ಮುಟ್ತಾ ಇದ್ದಾರೆ ಅಂತಲೂ ನಿನಗೆ ಗೊತ್ತಾಗ್ತಾ ಇರಲಿಲ್ಲ, ಆದರೆ ಇವಾಗ ನಿನಗೆ ಕಾಲನ್ನ ಮುಟ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ತಾನೇ, ಇದು ನೀನು ಇಂಪ್ರೂವ್ಮೆಂಟ್ಗೆ ಒಂದು ಸಿಗ್ನಲ್ಲು. ನಿನಗೆ ಕಾಲು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಸರಿ ಹೋಗ್ತಾ ಕ್ರಮೇಣವಾಗಿ ನೀನು ಓಡಾಡೋ ಥರ ಆಗ್ತೀಯ, ನೋಡ್ತಾ ಇರು ನೀನೇನೆ ಎಷ್ಟು ಚೆನ್ನಾಗಿ ಆಗ್ತೀಯ ಅಂತ ಹೇಳ್ಬಿಟ್ಟು ಎಣ್ಣೆ ಹಚ್ಚುತ್ತಾ ಇರ್ತಾಳೆ. ಆವಾಗ ಅವಳು ಎಣ್ಣೆ ಹಚ್ಚುತ್ತಾ ಇರ್ಬೇಕಾದ್ರೆ ಸುಮಿತ್ರಾ ಹಾಲು ತೊಗೊಂಡು ಬರ್ತಾಳೆ. ವಿಮಲ ತಗೋ ಹಾಲು ಕುಡಿ ಅಂತ ಕೊಡ್ತಾಳೆ. ಅವಾಗ ನಾನು ಹಾಲೆಲ್ಲ ಕುಡ್ದಾಯ್ತು, ನನಗೇನು ಬೇಡ ಅಂತ ಹೇಳ್ತಾಳೆ. ಸರಿ ವಿಮಲ, ನಿನಗೆ ನನ್ನ ಮೇಲೆ ತುಂಬ ಕೋಪ ಇದೆ ಅನಿಸುತ್ತೆ, ನಾನು ಈ ಥರ ನೆಡ್ಕೊತಾ ಇದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ, ನಾನು ಇಷ್ಟೆಲ್ಲ ಕಷ್ಟದ ಮೀರ್ಕೊಂಡು ಬಂದಿದ್ದೀನಿ ಅಂತ ಗೊತ್ತಾ ನಿನಗೆ, ನನ್ನ ಮಗಳು ಮದುವೆ ನಿಂತೋಗೋದಕ್ಕೂ ಅವಳೇ ಕಾರಣ, ಮತ್ತು ನಮ್ಮ ಮನೆಯಲ್ಲೆಲ್ಲ ಎಷ್ಟೆಲ್ಲ ಸಮಸ್ಯೆಗಳಾಯಿತು, ಅವಳು ನನ್ನ ಗಂಡನ್ನ ಶೂಟ್ ಮಾಡಿದ್ದಾಳೆ, ಅವಳ ಮೇಲೆ ನನ್ನ ಕೋಪ ಇರದೇ ಇರತ್ತಾ ಅಂತ ಹೇಳ್ತಾ ಇರ್ತಾಳೆ. ನಿನಗೇನು ಗೊತ್ತು, ಅಲ್ಲಿ ಕೋರ್ಟಲ್ಲೇ ಪ್ರೂವ್ ಆಯ್ತಲ್ಲ ಶಾರದಾ ಮತ್ತು ಸಿದ್ದು ಇಬ್ಬರೂ ಶೂಟ್ ಮಾಡಿಲ್ಲ ಅಂತ, ಆದರೂ ನೀನು ಹೆಂಗೆ ನಂಬ್ತೀಯ ಅಂತ ಹೇಳ್ತಾ ಇರ್ತಾಳೆ. ಆವಾಗ ನಾನು ಏನು ಮಾಡಿದ್ರು ಅವಳನ್ನ ನಾನು ನಂಬೋದಿಲ್ಲ ಅಷ್ಟೇ, ಅವಳು ನಮ್ಮ ಮನೆಗೆ ತೊಂದರೆ ಕೊಡೋದಕ್ಕಂತಲೇ ಬಂದಿರೋದು ಅಂತ ಹೇಳ್ತಿರ್ತಾಳೆ. ನಿನಗೆ ಶಾರದನ ಬಗ್ಗೆ ಗೊತ್ತಿಲ್ಲ, ಶಾರದಾ ತುಂಬ ಒಳ್ಳೆ ಹುಡುಗಿ, ನಾನು ಅವಳ ಬಗ್ಗೆ ಕೆಟ್ಟದಾಗಿ ತಿಳ್ಕೊಂಡಿದ್ದೆ, ಆದರೆ ನಾನು ಅವಳ ಜೊತೆ ಹೋಗಿ ಆ ಮನೇಲಿ ಇದ್ದ ಮೇಲೇ ನನಗೆ ಗೊತ್ತಾಗಿದ್ದು ಶಾರದಾ ಏನು ಅಂತ. ನನಗೆ ಅರ್ಥ ಆಗಿರೋ ಸತ್ಯ ನಿನಗಿಂತೂ ಅರ್ಥ ಆಗಿಲ್ಲ ಅಂತ ಹೇಳ್ತಿರ್ತಾಳೆ. ನೀನು ಏನೇ ಹೇಳಿದ್ರು ನನಗೆ ಶಾರದನ ಮೇಲಿರೋ ಅಭಿಪ್ರಾಯ ಬದಲಾಗೋದಿಲ್ಲ ಅಂತ ಸುಮಿತ್ರಾ ಹೇಳ್ತಾ ಇರ್ತಾಳೆ. ನೀನು ಏನಾರ ಮಾಡ್ಕೊ, ನೀನು ಒಪ್ಸೋದಕ್ಕಾಗೋದಿಲ್ಲ, ನೀನು ಇದೇ ಥರ ಮಾತಾಡ್ತೀಯ ಅಂತ ನಿಂಗೆ ತುಂಬ ಚೆನ್ನಾಗಿ ಗೊತ್ತು, ಅದಕ್ಕೆ ನಾನು ನಿನ್ನ ಹತ್ರ ಏನೂ ವಾದ ಮಾಡೋದಕ್ಕೆ ಹೋಗೋದಿಲ್ಲ ಅಂತ ವಿಮಲ ಹೇಳ್ತಾ ಇರ್ತಾಳೆ. ಆಯಿತು ಅಂತ ಹೇಳ್ಬಿಟ್ಟು ಸುಮಿತ್ರಾ ಆ ಲೋಟನ ಅಲ್ಲೇ ಟೇಬಲ್ ಮೇಲೆ ಇಟ್ಬಿಟ್ಟು, ವಿಮಲ ನಾನು ಇಲ್ಲಿ ಇಟ್ಟಿದ್ದೀನಿ, ಹಾಲನ್ನ ಕುಡಿದ್ಬಿಡು ಅಂತ ಹೇಳ್ಬಿಟ್ಟು ಸುಮಿತ್ರಾ ಅಲ್ಲಿಂದ ಹೊಂಟೋಗ್ತಾಳೆ. ಅವಳು ಮಾತಾಡಿದ್ನೆಲ್ಲ ನೋಡ್ಬಿಟ್ಟು ವಿಮಲಂಗೂ ಬೇಜಾರಾಗ್ತಾ ಇರುತ್ತೆ. ದೀಪು ರೂಮಲ್ಲಿ ಹಾಸಿಗೆ ಮೇಲೆ ಕೂತ್ಕೊಂಡು ಗೇಮ್ ಆಡ್ತಾ ಇರ್ತಾಳೆ ಮೊಬೈಲಲ್ಲಿ. ಅವ್ರ ಅಮ್ಮ ಬಂದ್ರೂ ಅವಳಿಗೆ ಅಬ್ಸರ್ವ್ ಮಾಡ್ತಾ ಇರೋದಿಲ್ಲ, ಫುಲ್ ಗೇಮ್ ಆಡ್ತಾ ಇರ್ತಾಳೆ. ಏನೇ ದೀಪು, ನೀನು ಗೇಮ್ ಮಾಡ್ಕೊಂಡು ಕೂತಿದ್ಯಾ, ಬುಕ್ಕಲ್ಲಿ ಓದೋದ್ಬಿಟ್ಟು ಏನು ಆಟ ಆಡ್ತಿದ್ಯಾ ನೀನು ಅಂತ ಕೇಳ್ತಾರೆ. ಅಮ್ಮ, ಇನ್ಮೇಲೆ ನಾನು ಯಾವಾಗ ಸ್ಕೂಲ್ಗೆ ಹೋಗಲ್ಲ, ಯಾವುದಕ್ಕೂ ಹೋಗಲ್ಲ, ನಾನು ನಿನಗೆ ಕೆಲಸದಲ್ಲಿ ಸಹಾಯ ಮಾಡ್ತೀನಮ್ಮ ಅಂತ ಹೇಳ್ತಿರ್ತಾಳೆ. ಏನು ಮಾತಾಡ್ತಿದ್ಯಾ ನೀನು, ಫಸ್ಟು ಓದೋದನ್ನ ಕಲಿಬೇಕು, ಮಕ್ಕಳು ಓದೋದನ್ನ ಬಿಟ್ಬಿಟ್ಟು ನೀನು ಸಹಾಯ ಮಾಡ್ತಾಳಂತೆ, ತೆಗೆದು ಬಿಸಾಕ ಆ ಮೊಬೈಲ್ನ ಅಂತ ಹೇಳ್ಬಿಟ್ಟು ಮೊಬೈಲ್ನ ಕಿತ್ಕೊಂಡು ಬ್ಯಾಗ್ನ ಕೊಡ್ತಾಳೆ. ತಗೋ ಬುಕ್ನ ಓದೋದು ಕಲಿ ಅಂತ ಹೇಳ್ತಾ ಇರ್ತಾಳೆ. ಏನಮ್ಮ ನೀನು ಮಾತ್ರ ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ಬೋದು, ಮನೆಯವರು ಎಲ್ಲರೂ ನಾನೊಂದು ನೀನೊಂದು ಅಂತ ಎಲ್ಲರೂ ಕೆಲಸಗಳು ಹೇಳ್ತಾ ಇರ್ತಾರೆ, ನೀನು ಮಾತ್ರ ಕೆಲಸ ಮಾಡ್ತಾ ಇದೆಯಾ, ನಾನು ಮಾತ್ರ ಹೋಗಿ ಓದಕ್ಕೆ ಹೋಗ್ಬೇಕಾ, ನಾನು ಓದಕ್ಕೆ ಹೋಗಲ್ಲಮ್ಮ, ನಾನು ನಿನ್ನ ಜೊತೆನೇ ಕೆಲಸ ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ದೀಪು ನಾನು ಹೊಡಿತೀನಿ ನೋಡು ಅಂತ ಹೇಳ್ತಾ ಇರ್ತಾಳೆ. ಆವಾಗ ಅವಳಿಗೆ ಭಯ ಆಗ್ತಾ ಇರುತ್ತೆ.
ಅಲ್ಲಿಗೆ ಸಿದ್ದು ಬರ್ತಾನೆ. ಯಾಕೆ ಶಾರದವ್ರೆ ಮಗು ಮೇಲೆ ಹೊಡಿಯೋದಕ್ಕೆ ಹೋಗ್ತಾ ಇದ್ದೀರಲ್ಲ, ಮಗು ಏನು ತಪ್ಪು ಮಾಡಿತ್ತು ಅಂತ ಕೇಳ್ತಾ ಇರ್ತಾನೆ. ಅವಾಗ ನಿಮಗೆ ಅವಳ ಮೇಲೆ ಮುದ್ದು ಜಾಸ್ತಿ, ಆ ಮುದ್ದಿಂದನೇ ಅವಳು ಹಿಂಗಾಗಿರೋದು ನೋಡ್ರಿ, ಅವಳು ಓದಲ್ವಂತೆ, ಅವಳು ನನ್ನ ಜೊತೆ ಕೆಲಸ ಮಾಡ್ತಾಳಂತೆ ಅಂತ ಹೇಳ್ತಿರ್ತಾಳೆ. ಅವಾಗ ಯಾಕಪ್ಪ ಹಂಗೆಲ್ಲ ಮಾಡಬಾರ್ದು ಅಂತ ಹೇಳ್ತಿರ್ತಾನೆ. ನೀವು ಅವಳಿಗೆ ಸ್ವೀಟಾಗಿ ಆ ಥರ ಹೇಳೋದಕ್ಕೆ ಹೋಗಬೇಡಿ, ಅವಳಿಗೆ ಸರಿಯಾಗಿ ಬೈದು ಬುದ್ಧಿ ಹೇಳಬೇಕು. ಓದೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅವಳಿಗೇನು ಗೊತ್ತು, ಓದಿ ಚೆನ್ನಾಗಿ ಮುಂದೆ ಬರೋದನ್ನ ನೋಡು ಲೈಫಲ್ಲಿ ಅಂತ ಬೈತಾ ಇರ್ತಾಳೆ. ನನ್ನ ಮಗಳು ಏನು ಓದಿಲ್ಲ ಅಂದ್ರೂ ಪರವಾಗಿಲ್ಲ, ಓದ್ದೋರೇನೇ ಜೀವನದಲ್ಲಿ ಮುಂದೆ ಬಂದಿದ್ದಾರ, ಅವಳು ಆರಾಮಾಗಿ ಇರಲಿ ಬಿಡಿ ಅಂತ ಹೇಳ್ತಾ ಇರ್ತಾನೆ ಸಿದ್ದು. ಹಿಂಗೆ ಅತಿಯಾದ ಮುದ್ದು ಮಾಡಿರೋದ್ರಿಂದನೇ ಇವಳು ಇಷ್ಟೊಂದು ಹೆಚ್ಕೊಂಡಿರೋದು ಅಂತ ಕೋಪ ಬರ್ತಾ ಇರುತ್ತೆ ಶಾರದಂಗೆ. ಅವಾಗ ಏನಿದು ಗಂಡ ಹೆಂಡತಿ ಏನೋ ಕಿತ್ತಾಡ್ತಿದಾರಲ್ಲ ಅಂತ ಸೈಡಲ್ಲಿ ಒಳ್ಳೆ ಕಳ್ಬೇಕು ಥರ ಹಿಂಗೆ ನೋಡ್ತಾ ಇರ್ತಾಳೆ ಜ್ಯೋತಿಕಾ. ಅವಾಗ್ಲೂ ಇವ್ರು ಹಿಂಗೇನೆ ಮಗು ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಓಹೋ, ಇಲ್ಲಿ ಶಾರದಾ ಮತ್ತು ಸಿದ್ದು ಮಧ್ಯೆ ಈ ದೀಪುನೇ ಕೊಂಡಿ, ಈ ಕೊಂಡಿನೇನಾದ್ರು ಮಾಡ್ದ ಅಂದರೆ ಅವಾಗ ಇವ್ರ ಮಧ್ಯ ಡಿಸ್ಟರ್ಬೆನ್ಸ್ ಬಂದೇ ಬರುತ್ತೆ. ಈ ದೀಪಕ್ಕೆ ನಾನು ಏನಾದ್ರು ಮಾಡಬೇಕಲ್ಲ ಅಂತ ಅನ್ಕೊತಾ ಇರ್ತಾಳೆ. ದೀಪುಗೇನು ಬೈಬೇಡಿ ಅಂತ ಹೇಳಿ ಅವರಿಬ್ಬರೂ ಕಿತ್ತಾಡ್ತಾ ಇರ್ತಾರೆ. ಆವಾಗ ದೀಪು ಬಂದ್ಬಿಟ್ಟು ನೀವಿಬ್ಬರು ಕಿತ್ತಾಡಬೇಡಿ, ಸ್ವಲ್ಪ ಸಮಾಧಾನವಾಗಿರ್ತೀರಾ ಅಂತ ಹೇಳ್ತಾ ಇರ್ತಾಳೆ. ಶಾರದಾ ಹೇಳ್ತಾಳೆ, ನಾವಿಬ್ಬರು ಕಿತ್ತಾಡಬಾರ್ದು ಅಂದರೆ ನೀನು ಚೆನ್ನಾಗಿ ಓದೋದನ್ನ ಕಲಿ ಅಂತ ಹೇಳ್ತಾಳೆ. ಆಯಿತು ಅಮ್ಮ, ನಾನು ಓದ್ತೀನಿ, ನಾನು ಸ್ಕೂಲ್ಗೂ ಹೋಗ್ತೀನಿ, ನೀವು ಇಬ್ಬರು ಕಿತ್ತಾಡಬೇಡಿ, ಸಮಾಧಾನವಾಗಿರ್ರಿ ಅಂತ ಹೇಳ್ತಾ ಇರ್ತಾಳೆ. ಆಯಿತು, ಇವಾಗ ನೀನು ಓದಿದ್ದು ಸಾಕು, ಈಗ ಮಲ್ಗೋ ಟೈಮ್ ಆಯಿತು, ಬಾ ನೀನು ಮಲ್ಕೋ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಅವಳು ಬ್ಯಾಗ್ನ ಎತ್ತಿಕ್ಬಿಟ್ಟು ಬಂದ್ಬಿಟ್ಟು ಅಲ್ಲಿ ಮಲ್ಕೊತಾ ಇರ್ತಾಳೆ. ಬ್ಲ್ಯಾಂಕೆಟ್ನ ಒದಿಸ್ಬಿಟ್ಟು ಸಿದ್ದು ಕೈ ಹಿಡ್ದು ಎಳ್ಕೊಳೋದಕ್ಕೆ ಹೋಗ್ತಾನೆ ಶಾರದವ್ರನ್ನ. ಆವಾಗ ನೀವು ಸುಮ್ಮನೆ ಇರಿ ಸರ್ ಅಂತ ಹೇಳ್ತಾ ಇರ್ತಾಳೆ. ಆವಾಗ ನಾನು ನಿಮ್ಮ ಅಪ್ಪನ ಆವಾಗಲೇ ಬಿಟ್ಕೊಟ್ಟಿಲ್ಲ, ಇನ್ನು ಇವಾಗ ಬಿಟ್ಕೊಟ್ಬಿಡ್ತೀನಾ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಆವಾಗ ಸಿದ್ದುಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಶಾರದನ ಹತ್ರಕ್ಕೆ ಹಿಂಗೆ ಎಳ್ಕೊಂಬಿಟ್ಟು ಶಾರದನ ಕೇಳ್ತಾನೆ, ಶಾರದವ್ರೆ ಆವಾಗಲೇ ಏನೋ ಹೇಳ್ತಾ ಇದ್ರಿ, ನನ್ನ ಆವಾಗಲೇ ಬಿಟ್ಕೊಟ್ಟಿಲ್ಲ ಅಂತ ಹೇಳ್ತಿದ್ರಿ ಅಂತ ಕೇಳ್ತಾನೆ. ಅವಾಗ ಹೌದು ಸರ್, ನಿಮ್ಮನ್ನ ನಾನು ಮದುವೆ ಆಗೋ ಟೈಮಲ್ಲೇ ಬಿಟ್ಕೊಟ್ಟಿಲ್ಲ, ಇನ್ನು ಈಗ ಬಿಟ್ಕೊಟ್ಬಿಡ್ತೀನಾ ಅಂತ ಒಂದು ಕಣ್ಣು ಹೊಡಿತಾಳೆ. ಕಣ್ಣು ಹೊಡೆದ ತಕ್ಷಣ ಅವನಿಗೆ ಫುಲ್ ಖುಷಿ ಆಗ್ಬಿಡುತ್ತೆ. ಹಿಂಗೆ ಆಟನ ಇಟ್ಕೊಂಡು ಹಾ ಯಪ್ಪ ಶಾರದವ್ರೆ, ನೀವು ಈ ಥರ ಎಲ್ಲ ಕಣ್ಣೆಲ್ಲ ಹೊಡೆದ್ರೆ ನನಗೆ ನಾನು ತಡ್ಕೊಳ್ಳೋದಕ್ಕಾಗತ್ತಾ, ನೀವು ಇಷ್ಟೊಂದು ಪ್ರೀತಿ ತೋರಿಸಿದ್ರೆ ನನಗೆ ಅಳ್ದೋಗ್ಬಿಡ್ತೀನಪ್ಪ ಅಂತ ಹೇಳ್ತಾ ಇರ್ತಾನೆ. ಓ ಸಮಾಧಾನ, ನಾವು ಈಗ ಮಲ್ಕೊಳ್ಳೋ ಟೈಮ್ ಆಯಿತು, ನೀವು ಮಲ್ಕೊಳ್ಳಿ, ನಾನು ಬಾಕ್ಲಾಕ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಡೋರ್ ಹಾಕ್ಬಿಟ್ಟು ಬರ್ತಾಳೆ. ಅದವ್ರೆ, ನೀವು ನನ್ನ ಪ್ರೀತಿಯಿಂದ ಮಾವ ಅಂತ ಕರಿಬಾರ್ದ, ಹೋಗಿ ಸಾರ್ ಅಂತ ಕರಿತಾರಲ್ಲ ಅಂತ ಹೇಳ್ತಿರ್ತಾನೆ. ಹೋಗಿ ಸರ್ ಮಲ್ಕೊಳ್ಳಿ ಅಂತ ಹೇಳ್ತಾಳೆ. ಹೋಗಿ ಅವನು ಮಲ್ಕೊತಾನೆ. ಅವನು ಬಂದು ಹಾಸಿಗೆ ಮೇಲೆ ಮಲ್ಕೊಂಡು ಸಿದ್ದುನ ನೋಡ್ಕೊಂಡೇನೆ ನಗ್ತಾ ಇರ್ತಾಳೆ. ಅವರಿಬ್ಬರು ಖುಷಿಯಾಗಿರ್ತಾರೆ. ಆಗುತ್ತೆ. ಶಾರದಾ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಸಿದ್ದು ಬರ್ತಾನೆ. ಏನು ಶಾರದವ್ರೆ, ಒಬ್ಬರೇ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಾ, ನಾನು ನಿಮಗೆ ಸಹಾಯ ಮಾಡ್ತೀನಿ ರೀ ಅಂತ ಹೋಗಿ ತರಕಾರಿ ಕಟ್ ಮಾಡೋದಕ್ಕೆ ಹೋಗ್ತಾನೆ. ನೀವೇನು ಮಾಡಬೇಡಿ, ಸುಮ್ಮನೆ ಎದ್ಬಿಟ್ರಿ, ನಂಗೆ ಅದೇ ದೊಡ್ಡ ಹೆಲ್ಪು ಅಂತ ಹೇಳ್ತಾಳೆ. ಆವಾಗ ಹೋಗ್ಬಿಟ್ಟು ಹಿಟ್ಟನ್ನ ಕಳಿಸ್ತಾ ಇರ್ತಾಳೆ ಅವಳು. ಹಂಗಾರೆ ನಾನು ನಿಮ್ಮ ಜೊತೆ ಹಿಟ್ಟು ಕಳಿಸ್ತೀನಿ ಅಂತ ಹಿಂದೆಗಡೆಯಿಂದ ಬಂದು ಅವಳನ್ನ ಕೈ ಇಟ್ಕೊಂಡು ಹಂಗೇನೆ ಹಿಟ್ಕನ್ನ ಕಲಿಸ್ತಾ ಇರ್ತಾನೆ. ಆವಾಗ ಅವನ್ನ ನೋಡ್ಬಿಟ್ಟು ಅವಳು ಖುಷಿ ಪಡ್ತಾ ಇರ್ತಾಳೆ. ಆವಾಗ ಸೈಲೆಂಟಾಗಿ ಅವನಿಂದ ಹಂಗೇನೆ ತಪ್ಪಿಸ್ಕೊತಾಳೆ. ಈಗ ಈ ಕೆಲಸನ ನೀವು ತುಂಬ ಚೆನ್ನಾಗಿ ಮಾಡ್ತೀರಾ, ಇದನ್ನ ನೀವೇ ಮಾಡಿರಿ, ನಾನು ಅಲ್ಲಿ ಹೋಗ್ಬಿಟ್ಟು ಸಾಂಬಾರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಕೆಲಸನ ಅವನಿಗೆ ಮಾಡೋದಕ್ಕೆ ಬಿಡ್ತಾಳೆ. ಆವಾಗ ಸಿದ್ದು ಆಯಿತು, ನಾನು ಇದೇ ಕೆಲಸನ ಮಾಡ್ತೀನಿ ಅಂದ್ಬಿಟ್ಟು ಇದೇನು ದೊಡ್ಡ ವಿಷಯನ ಅಂತ ಹೇಳಿ ನೀಟಾಗಿ ಹಿಟ್ಟನ್ನು ಕಳಿಸ್ತಾ ಇರ್ತಾನೆ. ಆದಮೇಲೆ ಓಕೆ, ಇದನ್ನ ಚಪಾತಿ ಒಟ್ಬೇಕಾ, ಅದನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀಟಾಗಿ ಒತ್ತೋದಕ್ಕೆ ಹೋಗ್ತಾ ಇರ್ತಾನೆ. ಆವಾಗ ಅದು ಅದಾಗ ಕೋಲ್ಗೆನೆ ಮೆತ್ಕೊತಾ ಇರುತ್ತೆ. ಸರ್ ಅದು ಹಂಗಲ್ಲ ಅಂತ ಹೇಳ್ಬಿಟ್ಟು ಅವಳೇ ಇಸ್ಕೊಂಡು ನೀಟಾಗಿ ಒತ್ತುತ್ತಾ ಇರ್ತಾಳೆ. ಸರ್ ಸಾಂಬಾರು ರೆಡಿ ಇದೆ, ಬನ್ನಿ ಟೇಸ್ಟ್ ನೋಡಿ ಬನ್ನಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಕೇಳ್ತಾ ಇರ್ತಾಳೆ. ಆವಾಗ ಆಯಿತು ಶಾರದವ್ರೆ ಅಂತ ಹೇಳ್ಬಿಟ್ಟು ಕೈಗೆ ಹಾಕಿಸ್ಕೊತಾನೆ. ಟೇಸ್ಟ್ ನೋಡ್ಬಿಟ್ಟು ವಾವ್ ಸೂಪರ್ ಆಗಿದೆ ಸಿದ್ದು ಹೇಳ್ತಾ ಇರ್ತಾನೆ. ನೀವು ನನಗೆ ಇಷ್ಟವಾಗಿರೋ ಸಾಂಬಾರು ಮಾಡಿಕೊಟ್ಟಿದ್ದೀರಾ, ನಾನು ನಿಮ್ಗೆ ಏನಾರು ಸಹಾಯ ಮಾಡಲೇಬೇಕು ಅಂದ್ಬಿಟ್ಟು ಎಲ್ಲ ಕೆಲಸದಲ್ಲಿ ಸಹಾಯ ಮಾಡ್ತಾ ಇರ್ತಾನೆ. ಆವಾಗ ಸಾಂಬಾರನ್ನೆಲ್ಲ ಆಫ್ ಮಾಡಾದ್ಮೇಲೆ ಅವಳು ಶಾರದವ್ರೆ ನಿಮ್ಮ ಹಣೆಗೆ ಏನೋ ಮೆತ್ಕೊಂಡಿದೆಯಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಹೋಗಿ ಗೋಡೆಗೆ ಒರಗಿಸ್ಕೊಂಡು ಹಿಂಗೆ ಹಣೆನ ಸರಿ ಮಾಡೋದಕ್ಕೆ ಅಂತ ಹೋಗ್ತಾ ಇರ್ತಾನೆ. ಅದೇ ಟೈಮ್ಗೆ ಕರೆಕ್ಟಾಗಿ ಈ ಪಾರಿಜಾತ ಬಂದ್ಬಿಡ್ತಾಳೆ. ಪಾರಿಜಾತ ಬಂದ್ಬಿಟ್ಟು ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ನಾನು, ಇದೇನು ಅಡುಗೆ ಮನೆ ಅಂದ್ಕೊಂಡಿದ್ದೀರಾ ಅಥವಾ ಲಾಡ್ಜ್ ಅಂದ್ಕೊಂಡಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಅಜ್ಜಿ, ನೀವ್ಯಾಕೆ ಹಿಂಗೆ ಆಡ್ತಿದ್ದೀರಾ, ಒಂದು ನಿಮಿಷ ಇರ್ರಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿರೋ ಒಂದು ಬುಟ್ಟಿನ ತಗೊಬಂದ್ಬಿಟ್ಟು ಅವಳು ತಲೆ ಮೇಲೆ ಹಾಕ್ಬಿಡ್ತಾನೆ. ಆವಾಗ ಇದೇನೋ ಮಾಡ್ತಿದ್ಯಾ ಸಿದ್ದು ಅಂತ ಕೇಳ್ತಾಳೆ. ಮತ್ತು ನಾವು ರೊಮ್ಯಾನ್ಸ್ ಮಾಡೋದನ್ನ ನೋಡೋದಕ್ಕಾಗಲ್ಲ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ನಾವು ಯಾವಾಗಾರ ಜೊತೆಗಿರೋದನ್ನ ನೋಡಿದ್ರೆ ನೀವು ಇದನ್ನ ತಲೆಗೆ ಹಾಕೊಂಬಿಡಿ ಅಂತ ಹೇಳ್ತಿರ್ತಾನೆ. ಆವಾಗ ಅದನ್ನ ನೋಡ್ಬಿಟ್ಟು ಶಾರದಾ ನಗ್ತಾ ಇರ್ತಾಳೆ. ಪಾರಿಜಾತ ಇನ್ನೂ ಓವರ್ ಆಗಿ ನೀವೆಲ್ಲ ಇನ್ನೂ ಏನೇನು ನೋಡಬೇಕು ಈ ಕಣ್ಗಳಲ್ಲಿ, ಇನ್ನೂ ನಿಮ್ಮನ್ನ ಹಿಡಿದು ನಿಲ್ಸೋಕ್ಕಾಗ್ತಾ ಇಲ್ಲ ಅಂತ ಬೈತಾ ಇರ್ತಾಳೆ. ಆವಾಗ ಸಿದ್ದು ಹೋಗ್ಬಿಟ್ಟು ಅಲ್ಲೇ ಇರೋ ಆಪಲ್ನ ತಗೊಬಂದು ಕಟ್ ಮಾಡಿಬಿಟ್ಟು ಶಾರದಂಗೆ ಪ್ರೀತಿಯಿಂದ ತಿನ್ನಿಸ್ತಾ ಇರ್ತಾನೆ. ಆವಾಗ ಅವಳು ಕಟ್ ಮಾಡಿಬಿಟ್ಟು ಅವನಿಗೆ ತಿನ್ನಿಸ್ತಾ ಇರ್ತಾಳೆ. ಇದನ್ನೆಲ್ಲ ನೋಡ್ಬಿಟ್ಟು ಯಪ್ಪ ನೀವು ಇಲ್ಲಿದ್ದರೆ ನಾನು ಮೆಂಟ್ಲಾಗ್ಬಿಡ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಓಡೋಗ್ಬಿಡ್ತಾಳೆ. ಆವಾಗ ಅವರಿಬ್ಬರೂ ಆಪಲ್ನ ತಿನ್ಕೊಂಡು ಖುಷಿಯಾಗಿರ್ತಾರೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.